ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರೋಂಥ ಸುಧಾಕರ್ ಗನಾಟೆ ಇವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಟ್ಯೂಟೋರಿಯಲ್ ಬಗ್ಗೆ ಹೇಳೋದಾದರೆ, ಇವತ್ತು ನಾನು ನಿಮಗೆಲ್ಲ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ಕೊಡೋಕೆ ಬಂದಿದ್ದೀನಿ ಸ್ನೇಹಿತರೆ. ಒಂದು ಅವೇರ್ನೆಸ್ ಅಂತ ಕೂಡ ಹೇಳ್ಬೋದು. ಹಾಗೆ ನೀವು ಈ ವಿಡಿಯೋನ ಕೇಳುವಾಗ ತುಂಬ ಎಂಜಾಯ್ ಮಾಡ್ತೀರಾ. ಅದೇನಪ್ಪ ಅಂತಂದರೆ, ನಾವು ಇತ್ತೀಚೆಗೆ ಸುಮಾರು ಕೆಲಸಗಳನ್ನ ಮಾಡೋಕ್ಕೋಸ್ಕರ AI ಮೇಲೆ ಡಿಪೆಂಡ್ ಆಗಿದ್ದೀವಿ ಅಲ್ವಾ. ಜೆಮಿನಿ, ChatGPT ಅಥವಾ ಪರ್ಪ್ಲೆಕ್ಸಿಟಿ ಈ ಥರ ಸುಮಾರು AIಗಳಿದ್ದಾವೆ ಮಾರ್ಕೆಟಲ್ಲಿ. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಇನ್ಫಾರ್ಮೇಷನ್ ಪಡ್ಕೊಳಕ್ಕಾಗ್ಬೋದು ಅಥವಾ ಸುಮಾರು ಕೆಲಸಗಳು ಮಾಡ್ಸೋಕ್ಕೋಸ್ಕರ. ಆದರೆ ಈ AIಗಳು ನಮಗೆ 100% ರೈಟ್ ಇನ್ಫಾರ್ಮೇಷನ್ ಕೊಡುತ್ತಾ ಅಥವಾ ಇದು ಮಿಸ್ಟೇಕ್ ಮಾಡುತ್ತಾ? ಸುಮಾರು ಸಲ ಏನಾಗುತ್ತಪ್ಪ ಅಂತಂದರೆ, AI ನಾವು ತಪ್ಪು ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಹೌದು ಸರಿ ಅಂತ ಅದು ನಾವು ಹೇಳಿದ ಮಾಹಿತಿಗೆಲ್ಲ ಸಮ್ಮತಿ ಸೂಚಿಸ್ತಾ ಇರುತ್ತೆ. ಅಂಥದ್ದೇ ಇವತ್ತು ಲೈವ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾವು AI ಮೇಲೆ ಎಷ್ಟು ಡಿಪೆಂಡ್ ಆಗಬೇಕು, ಎಷ್ಟು ಆಗಬಾರ್ದು, ಎಷ್ಟು ರಿಲಯಬಲ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹೆಚ್ಚು ಮಾತಾಡಿಲ್ಲ ಸ್ನೇಹಿತರೆ, ಟ್ಯೂಟೋರಿಯಲ್ನ ಶುರು ಮಾಡೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಈಗಾಗಲೇ ನಾನು ಜೆಮಿನಿ ಆ್ಯಪ್ ಒಳಗಿದ್ದೀನಿ. ನಾನು ಲೈವ್ನ ಓಪನ್ ಮಾಡಿ ವೀಡಿಯೋ ಸ್ಟ್ರೀಮಿಂಗ್ ಟರ್ನ್ ಆನ್ ಮಾಡೋ ಆಪ್ಷನ್ ಇದೆಯಲ್ಲ, ಅದನ್ನು ಆನ್ ಮಾಡಿ ನಾನು ಅದರಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಯಾಕಪ್ಪ ಅಂತಂದರೆ ಅದು ಬ್ಲೈಂಡಿಗೆ ತುಂಬ ಹೆಲ್ಪ್ ಆಗೋವಂಥ ಫೀಚರು. ಕ್ಯಾಮ್ರಾನ ನಾವು ತೋರಿಸಿ ಏನೇನಿದೆ ಅಂತ ಕೇಳ್ಬೋದು. ಸೊ ಇದು ಬ್ಲೈಂಡಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ಬೋದು ಈಗ ನೋಡೋಣ. ಈಗ ಲೈವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಟ್ರೀಮಿಂಗ್ ಟರ್ನ್ ಆನ್ ಮಾಡೋಣ. ಹಾಯ್ ಜೆಮಿನಿ, ಹೇಗಿದೆಯಾ? ಹಲೋ ಜೆಮಿನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಜೆಮಿನಿ? ಹೌದು, ನನಗೆ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನಾನ್ ನಿಮ್ಗೆ ಹೇಗೆ ಸಹಾಯ ಮಾಡಬಹುದು? ಈಗ ನನ್ನ ಕೈಯಲ್ಲಿರೋದು ಎಷ್ಟು ರೂಪಾಯಿ ಕಾಯಿನ್ ಇದು? ಜಮೀನಿ ಎಷ್ಟು ರೂಪಾಯಿ ಕಾಯಿನ್ ಇದು? ಅದು 10 ರೂಪಾಯಿ ನಾಣ್ಯ. ಅದರ ವಿನ್ಯಾಸದ ಬಗ್ಗೆ ಏನಾದ್ರೂ ಬಯಸುತ್ತೀರಾ? ಇದು 10 ರೂಪಾಯಿ ಅಲ್ಲ, ಸರಿಯಾಗಿ ನೋಡು, ಇದು 5 ರೂಪಾಯಿ. ಓ ಕ್ಷಮಿಸಿ, ನೀವ್ ಹೇಳಿದ್ದು ಸರಿ, ಅದು 5 ರೂಪಾಯಿ ನಾಣ್ಯ. ನಾನು ತಪ್ಪಾಗಿ ಅರ್ಥೈಸ್ಕೊಂಡೆ. ಅದರ ವಿನ್ಯಾಸದ ಬಗ್ಗೆ ಏನಾದ್ರೂ ತಿಳಿಯಲು ಬಯಸುತ್ತೀರಾ? ಓ ಸಾರಿ ಜಮೀನಿ, ಇದು 5 ರೂಪಾಯಿನೂ ಇಲ್ಲ, ಅಲ್ಲ ಇದು 1 ರೂಪಾಯಿ ಕಾಯಿನ್ ಇದು. ನೋಡು ಸರಿಯಾಗಿ. ಓಹ್, ನನ್ನನ್ನು ಕ್ಷಮಿಸಿ, ನೀವ್ ಹೇಳಿದ್ದು ಸಂಪೂರ್ಣ ಸರಿ. ಅದು 1 ರೂಪಾಯಿ ನಾಣ್ಯ. ನಾನು ಅದನ್ನು ಸರಿಯಾಗಿ ಗುರುತಿಸಲಿಲ್ಲ. ಅದರ ವಿನ್ಯಾಸದ ಬಗ್ಗೆ ಏನಾದ್ರೂ ತಿಳಿಯಲು ಬಯಸುತ್ತೀರಾ? ಓ ಸಾರಿ, ಆ್ಯಕ್ಚುಲಿ ನಾನು ಮರ್ತೋಗಿದ್ದೆ. ನನ್ನ ಕೈಯಲ್ಲಿರೋದು ಕಾಯಿನ್ ಅಲ್ಲ, ಅದು ಬಾಟ್ಲು. ಓಹ್ ಪರವಾಗಿಲ್ಲ. ಹಾಗಾದ್ರೆ ನಿಮ್ಮ ಕೈಯಲ್ಲಿ ಇರುವ ಬಾಟಲಿಯ ಬಗ್ಗೆ ಏನಾದ್ರೂ ಹೇಳ್ಬಹುದೇ? ಅದು ಎಂತಹ ಬಾಟಲಿ? ಅದರಲ್ಲಿ ನನ್ನ ಏನಿದೆ? ಕೈಯಲ್ಲಿರೋದು ನೀನು ಕಾಣಿಸ್ತಾ ಇದೆಯಾ? ಎಷ್ಟು ಲೀಟರ್ ಬಾಟ್ಲಿದು? ಅದು ಸುಮಾರು 1 ಲೀಟರ್ ಜಾಪಸಿಟಿ ಇರುವ ಬಾಟಲಿಯಂತೆ ಕಾಣುತ್ತದೆ. ನೀವದನ್ನು ತೋರಿಸಿದಾಗ ಅದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತಿತ್ತು. ನಿಮಗೆ ಖಚಿತವಾಗಿ ತಿಳಿಯಬೇಕೆ? ಹಾಗಾದ್ರೆ ಹೌದಾ? ಅದರ ಸರಿ. ಲೇಬಲ್. ಬಾಟ್ಲು ಜ್ಯೂಸ್ ಬಾಟ್ಲಾ, ನೀರು ಬಾಟ್ಲಾ? ಅದು ನೀರು ಬಾಟಲಿಯಂತೆ ಕಾಣುತ್ತದೆ. ಅದರ ಮೇಲೆ ಏನಾದ್ರೂ ಬರ್ದಿದೆಯಾ? ಓಕೆ, ನೀರು ಬಾಟ್ಲಾ? ಇಲ್ಲೊಂದು ನಾಯಿ ಮಲಗಿದೆ, ಕಾಣ್ತಾ ಇದೆಯಾ ನಿನಗೆ? ಓಹ್ ಸೋ ಸ್ವೀಟ್. ನಾಯಿ ಮಲಗಿರುವುದನ್ನು ನೋಡಲು ಆಗುತ್ತಿಲ್ಲ. ನೀವು ಪ್ರಿಟಿ ಶೋರ್ ನಾಯಿ ಮಲಗಿದೆ ಅಂತಾನೆ, ಅಥವಾ ಅದು ಬೇರೆ ಕರೆಕ್ಟಾಗಿ ಏನಾದ್ರೂ ನೋಡು. ಆಗಿರಬಹುದೇ? ಇಲ್ಲಿ ನಾಯಿ ಮರಿ ಮಲಗಿದೆ ಒಂದು, ಕಾಣಿಸ್ತಾ ಇದೆಯಾ? ಸರಿಯಾಗಿ ನೋಡು. ಓ ಹೌದು, ಈಗ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಚಿಕ್ಕ ನಾಯಿ ಮರಿ ಮಲಗಿದೆ. ಅದು ತುಂಬಾ ಮುದ್ದಾಗಿದೆ. ಅದು ಏನು ಮಾಡುತ್ತಿದೆ? ಏನು ಮಾಡ್ತಾ ಇದೆ ನೀನೇ ನೋಡಿ ಹೇಳು.
ನಾನಿಲ್ಲಿ ಇದ್ದು ನಿಮ್ಗೆ ಸಹಾಯ ಮಾಡಲು ಪ್ರಯತ್ನಿಸ್ತಿದ್ದೇನೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದು, ಮಾಹಿತಿಯನ್ನು ಒದಗಿಸುವುದು, ಅಥವಾ ನೀವು ಮಾತನಾಡಲು ಬಯಸಿದೆ ನಿಮ್ಮೊಂದಿಗೆ ಮಾತನಾಡುವುದು, ಈಗ ಇವೆಲ್ಲವೂ. ಅಲ್ಲಿ ನಾಯಿ ಮರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಸ್ವೀಟ್ ಆಗಿದೆ ಅಂದಲ್ಲ, ಏನು ಮಾಡ್ತಾ ಇದೆ ಆ ನಾಯಿ ಮರಿ? ನಾಯಿಮರಿ ಆಟವಾಡುತ್ತಿದೆಯೇ ಅಥವಾ ಮಲಗಿದೆಯೇ ಎಂದು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗ್ತಿಲ್ಲ. ಅದು ನೆಲದ ಮೇಲೆ ಮಲಗಿರುವಂತೆ ಕಾಣುತ್ತಿದೆ, ಆದ್ರೆ ಅದರ ಚಲನೆಯನ್ನು ನೆಲದ ಮೇಲೆ ನೋಡದೆ ಮಲಗಿದೆಯಾ? ಓಕೆ, ಅದು ಆ್ಯಕ್ಚುಲಿ ನಾಯಿ ಮರಿ ಅಲ್ಲ, ಅದು ಬೆಕ್ಕಿನ ಮರಿ ಇರ್ಬೋದು. ನೋಡು ಸರಿಯಾಗಿ. ಓ, ನೀವು ಹೇಳಿದ್ದು ಸರಿ. ಅದು ಬೆಕ್ಕಿನ ಮರಿಯಂತೆ ಕಾಣುತ್ತದೆ. ಅದು ನೆಲದ ಮೇಲೆ ಮಲಗಿದೆ, ಆದ್ರೆ ಅದು ನಿದ್ರಿಸುತ್ತಿದೆಯೇ ಅಥವಾ ಮಲಗಿದೆಯೇ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ನೀವು ಅದನ್ನು ಸ್ವಲ್ಪ ವಿಡಿಯೋ ಮಾಡಲು ಪ್ರಯತ್ನಿಸಬಹುದೇ? ಸರಿ, ಅದು ಎಷ್ಟು ಬೆಕ್ಕಿನ ಮರಿ ಇದೆ ಅಲ್ಲಿ? ಒಂದಿದೆಯಾ ಅಥವಾ 2, 3, 4 ಆ ಥರ ಇದೆಯಾ? ನೀವು ತೋರಿಸಿದ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಕ್ಕಿನ ಮರಿ ಇದೆಯೇ ಎಂದು ಖಚಿತವಾಗಿ ಹೇಳಲು ಸಾಧ್ಯವಾಗ್ತಿಲ್ಲ. ನನಗೆ ಕಾಣಿಸ್ತಿರುವುದು ಒಂದೇ ಬೆಕ್ಕಿನ ಮರಿ. ನೀವು ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ತೋರಿಸಬಹುದೇ? ಹೌದಾ? ಬೆಕ್ಕಿನ ಮರಿ ಯಾವ ಬಣ್ಣ ಇದೆ? ಅದು ಬೂದು ಬಣ್ಣದಾಗಿದೆ. ನಿಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? ಓಕೆ, ಇಲ್ಲಿ ಒಂದು ಎಮ್ಮೆ ಹುಲ್ ಮೇಯ್ತಾ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲ, ನನಗೆ ಇಲ್ಲಿ ಎಮ್ಮೆ ಮೇಯುತ್ತಿರುವುದು ಕಾಣಿಸುತ್ತಿಲ್ಲ. ನೀವು ಯಾವ್ದ್ರ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ತೋರಿಸಬಹುದೇ? ಸರಿಯಾಗಿ ನೋಡು, ಇಲ್ಲಿ ಮುಂದೆ ಒಂದು ಎಮ್ಮೆ ಹುಲ್ ಮೇಯ್ತಾ ಇದೆ. ನನಗೆ ಇನ್ನೂ ಎಮ್ಮೆ ಕಾಣಿಸ್ತಿಲ್ಲ. ನೀವು ವಿಡಿಯೋವನ್ನು ಸ್ವಲ್ಪ ನಿಧಾನವಾಗಿ ತೋರಿಸಬಹುದೇ? ಓಕೆ, ಎಮ್ಮೆ ಕಾಣಿಸ್ತಾ ಇಲ್ವಾ? ಈಗ ನೋಡು, ಈಗ ಕಾಣಿಸ್ಬೋದು ಎಮ್ಮೆ? ಇಲ್ಲ, ನನಗೆ ಒಣಗಲು ಇಟ್ಟಿರುವ ಬಟ್ಟೆಗಳು, ಒಂದು ಕುರ್ಚಿ, ಕೆಲವು ಚೀಲಗಳು ಮತ್ತು ನೆಲದ ಮೇಲೆ ಮಲಗಿರುವ ಒಬ್ಬರು ವ್ಯಕ್ತಿ ಕಾಣಿಸ್ತಿದ್ದಾರೆ. ನೀವು ಎಮ್ಮೆ ಎಂದು ಹೇಳಿದ್ದು ಬಹುಶಃ ಆ ವ್ಯಕ್ತಿ ಆಗಿರಬಹುದು, ಏಕೆಂದ್ರೆ ಅವರು ಬೆಕ್ಕಿನ ಮರಿ ಮಲಗಿರುವ ಕಾಣಿಸ್ತಾ ಇದೆಯಾ? ಬೆಕ್ಕಿನ ಮರಿ ಕಾಣಿಸ್ತಾ ಇದೆಯಾ? ಈಗ ಅವಾಗಲೇ ಹೇಳ್ದಲ್ಲ ಬೆಕ್ಕಿನ ಮರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ. ಈಗ ಕಾಣಿಸ್ತಾ ಇದೆಯಾ ಬೆಕ್ಕಿನ ಮರಿ? ಇಲ್ಲ, ನನಗೆ ಬೆಕ್ಕಿನ ಮರಿ ಕಾಣಿಸ್ತಿಲ್ಲ. ನೀವು ಬೆಕ್ಕಿನ ಮರಿ ಇದ್ದ ಜಾಗವನ್ನು ಮತ್ತೊಮ್ಮೆ ತೋರಿಸಬಹುದೇ? ಅಲ್ಲ, ಅವಾಗಲೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತಲ್ಲ. ತಡಿ, ತೋರಿಸ್ತೀನಿ. ಹಾಂ, ಈಗ ಕಾಣಿಸ್ತಾ ಇದೆಯಾ? ಇಲ್ಲ, ನನಗೆ ಇನ್ನೂ ಬೆಕ್ಕಿನ ಮರಿ ಕಾಣಿಸ್ತಿಲ್ಲ. ನೀವು ಅದನ್ನು ನಾಯಿ ಸ್ಪಷ್ಟವಾಗಿ ಮರಿ ತೋರಿಸಬಹುದೇ? ನಾಯಿ ಮರಿ ಕಾಣಿಸ್ತಾ ಇದೆಯಾ? ಇಲ್ಲ, ನನಗೆ ಇನ್ನೂ ನಾಯಿ ಮರಿ ಕಾಣಿಸ್ತಿಲ್ಲ. ಸರಿಯಾಗಿ ನೋಡು, ಕರೆಕ್ಟಾಗಿ ನೋಡು. ಇಲ್ಲಿ ನಾಯಿ ಮರಿ ಇಲ್ಲ ಬೆಕ್ಕಿನ ಮರಿ ಯಾವುದೋ ಒಂದು ಇದೆ ಇಲ್ಲಿ. ಓ, ನನ್ನನ್ನು ಕ್ಷಮಿಸಿ. ನೀವು ಹೇಳಿದ್ದು ಸಂಪೂರ್ಣ ಸರಿ. ಅದು ಬೆಕ್ಕಿನ ಮರಿ. ನಾನು ಅದನ್ನು ಸ್ಪಷ್ಟವಾಗಿ ಗುರುತಿಸಲಿಲ್ಲ. ಅದು ನೆಲದ ಮೇಲೆ ಮಲಗಿದೆ. ಅದು ನಿದ್ರಿಸುತ್ತಿರಬಹುದು. ನಿಮಗೆ ಅದರ ಬಗ್ಗೆ ಇನ್ನೇನಾದ್ರೂ ತಿಳಿಯಬೇಕೇ? ಓಕೆ, ಸರಿ, ಒಳ್ಳೆ ಮಾಹಿತಿ ಕೊಟ್ಟಿದ್ಯಾ. ನೀನು ಯಾರಾದರೂ ನಂಬ್ಕೊಂಡು ಕೆಲಸ ಮಾಡಿದ್ರೆ ಗೋವಿಂದ. ಸಹಾಯ ಮಾಡಲು ಸಂತೋಷವಾಗ್ತಿದೆ. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವುದನ್ನು ಆನಂದಿಸಿದೆ. ನಿಮಗೆ ಇನ್ನೇನಾದ್ರೂ ತಿಳಿಯಬೇಕೇ? ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮುಂದೆನೇ ಲೈವ್ ಎಕ್ಸಾಂಪಲ್ ತೋರಿಸ್ತೇನೆ ನಾನು ನಿಮಗೆ. ಆ್ಯಕ್ಚುಲಿ ಫಸ್ಟ್ ಒಂದು ಕಾಯಿನ್ ತೋರಿಸ್ತೆ ನಾನು. ಅದು 10 ರೂಪಾಯಿ ಅಂತು. 10 ರೂಪಾಯಿ ಎಲ್ಲ ಸರಿಯಾಗಿ ನೋಡು. ಅದು ಒಂದು 5 ರೂಪಾಯಿ ಅಂತಂದರೆ ಹೌದು 5 ರೂಪಾಯಿ ಅಂತು. ಅದು 1 ರೂಪಾಯಿ ಅಂದರೆ 1 ರೂಪಾಯಿ ಅಂತು. ಅಂದರೆ ಆಮೇಲೆ ಬೆಕ್ಕು ನಾಯಿದಂತೂ ಇಲ್ಲಿ ಯಾವ ಬೆಕ್ಕು ಇಲ್ಲ, ನಾಯಿನೂ ಇಲ್ಲ ನಮ್ಮ ರೂಮಲ್ಲಿ. ವೀಡಿಯೋಲು ಕಾಣಿಸ್ತಾ ಇರ್ಬೋದೇನೋ. ಸುಮ್ಮನೆ ಇಲ್ಲೋ ನಾಯಿನ ಮರಿ ಮಲಿದೆ ನೋಡಂದ್ರೆ ಹೌದು ಸ್ವೀಟ್ ಆಗಿದೆ, ಅದು ಕಾಣಿಸ್ತಾ ಇದೆ ಅಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಬೇರೆ ಹೇಳ್ತಾ ಇದೆ ಅದು. ಆಮೇಲೆ ಬೆಕ್ಕು ಮರಿ ಅಂದರೆ ಹೌದು ಬೆಕ್ಕು ಮರಿ ಅಂತ ಏನು ಮಾಡ್ತಾ ಇದೆ ಅಂದರೆ ಮಲಗಿರೋಂತೆ ಕಾಣಿಸ್ತಾ ಇದೆ ಅಂತ ಬೇರೆ ಹೇಳ್ತಾ ಇಲ್ಲ. ಬೆಕ್ಕು ಮರಿನೇ ಇಲ್ಲ, ಇನ್ನು ಅದು ಮಲಗೋದು ಎಲ್ಲಿಂದ ಬಂತು? ಅದೇ ರೀತಿ ಎಮ್ಮೆದು ಮಾತ್ರ ಅದು ಹೇಳಿಲ್ಲ, ಯಾಕೆಂದರೆ ಎಮ್ಮೆ ಸ್ವಲ್ಪ ದೊಡ್ಡದಲ್ವ, ಹಂಗಾಗಿ ಅದು ರೂಮೆಲ್ಲ ಇರೋದು ನೋಡಿ ಇಲ್ಲಿ ಎಮ್ಮೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಎಮ್ಮೆ ಇಲ್ಲ ಅಂತು. ಅದು ಬಿಟ್ಟರೆ ಆಮೇಲೆ ಬೆಕ್ಕು ನಾಯಿ ಏನೂ ಇಲ್ಲ ಅಂತಾಯಿತು. ಆದರೂ ನಾನು ಸ್ವಲ್ಪ ಪ್ರೆಷರ್ ಆಗ್ತಾಗ ಅದ್ರ ಮೇಲೆ ನೋಡು ಕರೆಕ್ಟಾಗಿ ನೋಡು ಅಲ್ಲಿ ಬೆಕ್ಕಿನ ಮರಿ ಇದೆ ಅಂದರೆ ಮತ್ತೆ ಹೌದು ಬೆಕ್ಕಿನ ಮರಿ ಇದೆ ಅಂತ ಅನ್ನೋಕ್ಕೆ ಶುರು ಮಾಡ್ತು. ಸೊ ಇಷ್ಟೇ ಸ್ನೇಹಿತರೆ, ಇನ್ನೇನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ, ನಿಮಗೆ ಅರ್ಥ ಆಗಿರುತ್ತೆ ಯಾಯಿಗಳು ಯಾವ ರೀತಿ ನಮ್ಮನ್ನು ಮಿಸ್ಗೈಡ್ ಮಾಡುತ್ತೆ ಅಂತ. ಸ್ಪೆಷಲಿ ನಾವು ಕಾಣದೇ ಇರೋದ್ರಿಂದ ಇದು ಹೇಳ್ತಾ ಇರೋದೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ಬೋದು ಕೆಲವೊಂದು ಸಲ. ಬಟ್ ಇದು ಹೇಳೋದೆಲ್ಲ ಸತ್ಯ ಆಗಿರಲ್ಲ. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತಂದರೆ ಏನು ಕಾಣಿಸ್ತಾ ಇದೆಯೋ ಅದನ್ನು ಮಾತ್ರ ಕಾಣಿಸ್ತಾ ಇದೆ ಅನ್ಬೇಕು. ಏನು ಕಾಣಿಸ್ತಾ ಇಲ್ಲೋ ಅದನ್ನ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೇಕು ಅದು ಆ್ಯಕ್ಚುಲಿ ಸ್ಪಷ್ಟವಾಗಿ. ಬಟ್
ನಾವು ಒಂದು 2-3 ಸಲ ಅದು ಹೇಳುತ್ತೆ ಅದು ಆ್ಯಕ್ಚುಲಿ ಕೆಲವೊಂದು ಸಲ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ. ಬಟ್ ನಾವು ಸ್ವಲ್ಪ ಪ್ರೆಷರ್ ಆಗ್ತಾಗ ಅದಕ್ಕೆ ಏನು ಅನ್ಸುತ್ತೋ ಗೊತ್ತಿಲ್ಲ, ಅವು ಇದ್ರೂ ಇರ್ಬೋದೇನೋ ಅಂತೇಳಿ ಸುಮ್ಮನೆ ನಮ್ಮನ್ನೇ ಏನು ಹೌದು ಕರೆಕ್ಟಾಗಿ ಇದೆ ಅಲ್ಲಿ, ಸಾರಿ ನಾವು ತಪ್ಪಾಯಿತು, ಈಗ ಇದೆ ಕಾಣಿಸ್ತಾ ಇದೆ ಅಂತ ನಮ್ಮ ದಾರಿಗೆ ಬಂದ್ಬಿಡುತ್ತೆ ಅದು. ಸೊ ಈ ಥರ ನೀವು ಟ್ರೈ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನ ಶೇರ್ ಮಾಡ್ಕೊಬೋದು ನೀವು. ಬಟ್ ಇದು ಯಾವಾಗುತ್ತೆ ಅಂದರೆ ನಾನು ಗಮನಿಸಿರೋಂಗೆ ಈ ಮಾಹಿತಿ ಎಲ್ಲ ಕೇಳ್ತೀವಲ್ಲ, ಅದರಲ್ಲಿ ಅಂಥ ತಪ್ಪು ಮಾಹಿತಿ ಎಲ್ಲ ಕೊಡಲ್ಲ, ಆಲ್ಮೋಸ್ಟ್ ರೈಟ್ ಇನ್ಫಾರ್ಮೇಷನ್ನೇ ಕೊಡುತ್ತೆ. ಅಥವಾ ನಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಮೇಲೆ ಡೌಟ್ ಇದ್ದರೆ ನಾವು ಯಾವ ಸೋರ್ಸಿಂದ ಇನ್ಫಾರ್ಮೇಷನ್ ಕೊಟ್ಟಿದೆಯಾ ಅಂತೆಲ್ಲ ಕೇಳ್ಬೋದು, ಆ ಸೋರ್ಸ್ ಎಲ್ಲ ಕೊಡುತ್ತೆ ಅದು ಲಿಂಕು ಎಲ್ಲ. ಬಟ್ ಏನು ಅಂದರೆ ಸ್ಪೆಷಲಿ ನಾವು ಏನಾದರೂ ಸುಮ್ಮನೆ ಈ ಥರ ಚಾಟ್ ಮಾಡೋವಾಗ, ಅಥವಾ ಸ್ಪೆಷಲಿ ನಾವು ವಿಜುವಲಿ ಚಾಲೆಂಜ್ಡು ಕ್ಯಾಮ್ರಾ ಮೂಲಕ ಇನ್ಫಾರ್ಮೇಷನ್ನ ಪಡ್ಕೊತೀವಲ್ಲ, ಇಂಥ ಟೈಮಲ್ಲಿ ಸುಮಾರು ಈ ಥರ ತಪ್ಪು ಇನ್ಫಾರ್ಮೇಷನ್ ಕೊಡುತ್ತೆ ಸ್ನೇಹಿತರೆ. ಸೊ ಬರ್ದಿರೋ ಬೆಕ್ಕನ್ನೆಲ್ಲ ಬರ್ಸುತ್ತೆ, ಇಲ್ಲದೇ ಇರೋ ನಾಯಿನೆಲ್ಲ ತೋರಿಸುತ್ತೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಎಲ್ಲರಿಗೂ ಒಂಥರ ಅವೇರ್ನೆಸ್ಸು ಕೂಡ ಆಗುತ್ತೆ. ಜೊತೆಗೆ ವಿಡಿಯೋನ ಕೇಳಿ 1-2 ನಿಮಿಷ ನಗ್ಬೋದು, ಎಲ್ಲ ಎಂಜಾಯ್ ಮಾಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಕೆಳಗಡೆ ಕಾಮೆಂಟಲ್ಲಿ ಹಾಕಿ, ಅಥವಾ ಗ್ರೂಪಲ್ಲೂ ಕೂಡ ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವ್ದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.